ಸ್ನೇಹಿತರೆ, ಸ್ಟೋರಿ ಟಿವಿ ಆ್ಯಪ್ನಲ್ಲಿ ಯಾವ ರೀತಿ ನಾವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿಬಿಟ್ಟು ಆಟೋ ಪೇಮೆಂಟ್ನ ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಸ್ಟೋರಿ ಟಿವಿ ಆ್ಯಪ್ನಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ ನಂತರದಲ್ಲಿ ಅದು ಒಂದು ದಿನದ ಫ್ರೀ ಟ್ರಯಲ್ ಇರುತ್ತೆ. ಫ್ರೀ ಟ್ರಯಲ್ ಮುಗಿದ ನಂತರದಲ್ಲಿ ಹಣ ಕಟ್ಟಾಗುತ್ತೆ. ಒಂದು ದಿನ ಫ್ರೀ ಕೊಡ್ತಾರೆ. ಸ್ನೇಹಿತರೆ, ನೀವು ಒಂದು ದಿನದ ಒಳಗಡೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ನಿಮಗೆ ಇಷ್ಟ ಆದರೆ ಅದನ್ನು ಕಂಟಿನ್ಯೂ ಮಾಡಬಹುದು. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಅದನ್ನು ಕ್ಯಾನ್ಸಲ್ ಮಾಡಲೇಬೇಕು. ಕ್ಯಾನ್ಸಲ್ ಮಾಡದೆ ನೀವು ಹಾಗೆ ಆ್ಯಪ್ನ ಡಿಲೀಟ್ ಮಾಡಿದರೂ ಕೂಡ ನಿಮ್ಮ ಹಣ ಅನ್ನೋದು ಕಟ್ಟಾಗುತ್ತೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ನಾವು ಆ್ಯಪ್ನ ಡಿಲೀಟ್ ಮಾಡಿದ್ದೀವಿ ಇನ್ನು ಮುಗೀತು ಅಂತ ತಿಳ್ಕೊಬೇಡಿ. ನೀವು ಆ್ಯಪ್ನ ಡಿಲೀಟ್ ಮಾಡಿದರೂ ಕೂಡ ನಿಮ್ಮ ಹಣ ಅನ್ನೋದು ಕಟ್ಟಾಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಹಣ ಏನಾದರೂ ಕಟ್ಟಾಗಿದೆ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡ್ಕೋಬಹುದು. ನಂತರದಲ್ಲಿ ಆ ಹಣ ಅನ್ನೋದು ರಿಫಂಡ್ ಆಗೋದಿಲ್ಲ ಇಲ್ಲಿ, ಯಾಕೆಂದರೆ ಸ್ಟೋರಿ ಟಿವಿನಲ್ಲಿ ಅಮೌಂಟ್ ಅನ್ನೋದು ನಾನ್ ರಿಫಂಡಬಲ್ ಇರುತ್ತೆ. ಅದಕ್ಕಾಗಿ ಇಲ್ಲಿ ಏನು ಮಾಡಬೇಕು, ಮೊದಲು ಕ್ಯಾನ್ಸಲ್ ಯಾವ ರೀತಿ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಮೊದಲು ಸ್ಟೋರಿ ಟಿವಿ ಆ್ಯಪ್ನ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಈ ಕಡೆಗೆ ಆಪ್ಷನ್ ಇದೆ ನೋಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ನೋಡ್ಬೋದು ಪ್ರೀಮಿಯಂ ಪ್ಲ್ಯಾನ್ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ನೀವು ನಿಮ್ಮ ಒಂದು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೋಬೇಕು. ಪ್ರೀಮಿಯಂ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಆ ಒಂದು ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಆಟೋ ಪೇನ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿದೆ ನೋಡಿ, ಸಬ್ಸ್ಕ್ರಿಪ್ಷನ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ. ಸಬ್ಸ್ಕ್ರಿಪ್ಷನ್ ಸೆಟ್ಟಿಂಗ್ಸ್ ಅಂತ ಅದನ್ನು ಓಪನ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಸೆಟ್ಟಿಂಗ್ಸ್ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ. ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಕ್ಯಾನ್ಸಲ್ ಪ್ಲ್ಯಾನ್ ಅನ್ನೋಂಥ ಆಪ್ಷನ್ ನಿಮಗೆ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬರ್ತಾ ಇದೆ. ಇಲ್ಲಿ ಕೆಳಗಡೆ ಮತ್ತೊಂದು ಕ್ಯಾನ್ಸಲ್ ಪ್ಲ್ಯಾನ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಪ್ಲ್ಯಾನ್ ಅಂತ ಇಲ್ಲಿ ಕೆಳಗಡೆ ಇದೆ ನೋಡಿ, ಸಣ್ಣದಾಗಿ ಕೊಟ್ಟಿದ್ದಾರೆ. ನಂತರದಲ್ಲಿ ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಯಾವುದಾದ್ರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಮತ್ತೆ ಕೆಳಗಡೆ ಕ್ಯಾನ್ಸಲ್ ಪ್ಲ್ಯಾನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಪ್ಲ್ಯಾನ್ ಅಂತ ಇದೆ ನೋಡಿ, ಮತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತ ಬಂತು. ಅಂದರೆ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ಇಲ್ಲಿ ಕ್ಯಾನ್ಸಲ್ ಆಗಿದೆ. ಈ ರೀತಿ ಮೆಸೇಜ್ ಕೂಡ ಬಂದಿದೆ ಸ್ನೇಹಿತರೆ. ಫೋನ್ಪೇ ಕಡೆಯಿಂದ ನಾವೇನು ಆಟೋ ಪೇಮೆಂಟ್ನ ಕೊಟ್ಟಿದ್ದೀವಿ ಅವ್ರ ಕಡೆಯಿಂದ ಮೆಸೇಜ್ ಕೂಡ ಫೋನ್ಪೇನಲ್ಲಿ ಆಟೋ ಪೇಮೆಂಟ್ ಕ್ಯಾನ್ಸಲ್ ಆಗಿರುವಂಥ ಮೆಸೇಜ್ ಕೂಡ ಬಂದಿದೆ. ಈ ರೀತಿ ನಾವು ನಮ್ಮ ಒಂದು ಸ್ಟೋರಿ ಟಿವಿ ಆ್ಯಪ್ನ ಸಬ್ಸ್ಕ್ರಿಪ್ಷನ್ನ ನಾವು ಮುಕ್ತಾಯ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.